ಹಲೋ ಮಕ್ಕಳ ಎಲ್ಲರಿಗೂ ನಮಸ್ಕಾರ. ಸೊ ನಾನು ಕ್ಲಾಸಲ್ಲಿ ಸೆಕೆಂಡ್ ಪಿ ಯು ಸಿ ಬಯಾಲಜಿ ಫಿಕ್ಸ್ಡ್ ಕ್ವಶನ್ಸ್ 2 ಮಾರ್ಕ್ಸ್ ಕ್ವಶನ್ಸನ್ನು ನಾನು ನಿಮಗೆ ಹೇಳಿದ್ದೆ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸೊ ಬೋರ್ಡ್ ಎಕ್ಸಾಮ್ಗಿಂತ ನೀಟ್ ಪ್ರಿಪ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಒನ್, ಹೌದಾ? ಸೊ ಮೆಡಿಕಲ್ ಸೀಟ್ ಅಂದರೆ ಅದೊಂಥರ ಈಗ ಹೇಗಿದೆ ಅಂತ ಅಂದರೆ, UPSC ಕ್ರ್ಯಾಕ್ ಹೇಗೆ ಮಾಡ್ತಾರಲ್ಲ ಹಾಗೆ ನೀಟ್ ಎಕ್ಸಾಮ್ ಕೂಡ ಆಗಿದೆ, ನಿಮಗೆ ಎಲ್ಲರಿಗೂ ಗೊತ್ತು. ಸೊ ತುಂಬ ಜನ ಲಾಂಗ್ ಟರ್ಮ್ ಕೂಡ ತೊಗೊಂಡಿರ್ತಾರೆ ಆ್ಯಂಡ್ ಈಗ ಫಸ್ಟ್ ಅಟೆಂಪ್ಟಲ್ಲಿ ಕ್ರ್ಯಾಕ್ ಮಾಡಬೇಕು ಅನ್ನೋ ಫುಲ್ ಜೋಶಲ್ಲಿ ಕೂಡ ಸ್ಟೂಡೆಂಟ್ಸ್ ಇರ್ತೀರ. ಸೊ ಅವ್ರಿಗೋಸ್ಕರ ನಾನು ಎನಿಮಲ್ ಕಿಂಗ್ಡಮ್ ಮೇಲೆ, ದ ಲಿವಿಂಗ್ ವರ್ಲ್ಡ್ ಲೆಸನ್ ಮೇಲೆ, ಮತ್ತು ಎನಿಮಲ್ ಕಿಂಗ್ಡಮು, ಲಿವಿಂಗ್ ವರ್ಲ್ಡ್ ಲೆಸನ್ನು, ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಲೆಸನ್ ಮೇಲೆ ನಾನು ಸೊ ನೀಟ್ ಆಸ್ಪಿರೆಂಟ್ಸಿಗೆ ಶಾರ್ಟ್ ನೋಟ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಭಾಳ ನನಗೆ ಏನು ರಿಕ್ವೆಸ್ಟ್ ಬಂದಿದ್ವು ಅಂತ ಅಂದರೆ, NCERT ಲೈನ್ ಬೈ ಲೈನ್ನ ಎಕ್ಸ್ಪ್ಲೇನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಬಂತು ರಿಕ್ವೆಸ್ಟ್ ನನಗೆ ತುಂಬ ಮಕ್ಕಳಿಂದ. ಹಾಗಾಗಿ NCERT ಲೈನ್ ಬೈ ಲೈನ್ ಮಾಡೋಣ ಅಂತ ಇವಾಗ ಕೂತೆ ನಾನು. ಬಟ್ ಆಲ್ಸೋ ಟೈಮ್ ಇಲ್ಲ. ಸೊ ನಾನು ಕೂಡ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಲ್ವಾ? ಸೊ ಹಾಗಾಗಿ ಟೈಮ್ ಇಲ್ಲ. ನಾನು ಈಗ ನೀವು FA1 ಮುಗಿಸಿಟ್ಟಿದ್ದೀರಲ್ಲ, FA1 ಮುಗಿಸಿದ ಮೇಲೆ ಅಂದರೆ ಈಗ ಲಾಂಗ್ ಟರ್ಮ್ ತೊಗೊಂಡಿರೋರಿಗೆ ದೇರ್ ಈಸ್ ನೋ ಎಕ್ಸಾಮ್ ಫಾರ್ ದೆಮ್. ನೀಟೇ ಅವರಿಗೆ ಮಹಾಯುದ್ಧ, ಅದೇ ಅವ್ರಿಗೆ ದೊಡ್ಡ ಎಕ್ಸಾಮ್. ಬಟ್ ಸೆಕೆಂಡ್ PUC ಇವಾಗ ಏನು ಓದ್ತಾ ಇದ್ದೀರಲ್ಲ ಅವರಿಗೆ FA1 ಅನ್ನೋದು ಫಸ್ಟ್ ಎಕ್ಸಾಮ್. ಅವರು ತುಂಬ ಜೋಶ್ ಮತ್ತು ತುಂಬ ಟೆನ್ಷನ್ನಲ್ಲಿ ಕೂಡ ಇರ್ತಾರೆ ಮಕ್ಕಳು. ಸೊ ಅವರು ಇವಾಗ FA1 ಮುಗಿಸ್ಕೊಳ್ಳಿ. FA1 ಮುಗಿಸ್ಕೊಂಡು ಅದಾದ ಮೇಲೆ ನಾನು ಇವಾಗ 1 ವೀಕ್ FA1 ಎಕ್ಸಾಮ್ ಇರ್ಬೋದು. ಐ ಥಿಂಕ್ 1 ವೀಕ್ ಆಗಿದ್ಮೇಲೆ ಅಥವಾ ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ ಇರ್ಬೋದು. ಆ ಎಕ್ಸಾಮ್ ಆಗಿದ್ಮೇಲೆ ನಾನು NCERT ಲೈನ್ ಬೈ ಲೈನ್ ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನೀವು ನಾನೇನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅವಾಗ ನೀವು ಡಿವೈಸ್ನ ನೋಡೋದನ್ನು ಬಿಟ್ಟು ಟೆಕ್ಸ್ಟ್ ಬುಕ್ ಓಪನ್ ಮಾಡಿಡ್ಕೋಬೇಕು. ಯಾಕಂದರೆ NCERT ಲೈನ್ ಬೈ ಲೈನ್ ಹೇಳ್ತಾ ಇದ್ದೀನಿ ಅಂತಂದರೆ ನೀವು NCERT ಇಟ್ಕೊಂಡು ನೋಡಲೇಬೇಕು. ಸೊ NCERT ನೋಡ್ತಾ ನೀವು ನಾನು ಏನೇನು ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅದನ್ನೆಲ್ಲ ನೀವು ಲಿಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಆಮೇಲೆ ಯಾವ್ಯಾವ ಅಂಡರ್ಲೈನ್ ಮಾಡಂತ ಹೇಳ್ತೀನಿ ನಾನು ಅದನ್ನ ಅಂಡರ್ಲೈನ್ ಮಾಡ್ಕೊತಾ ಹೋಗ್ಬೇಕು. ಸೊ ಇವಾಗ ಟೈಮ್ ಇಲ್ಲ ಅಂತ ಹೇಳಿ ಸಾರಿ ಗಸ್, ನಾನು ಇವಾಗ NCERT ಲೈನ್ ಬೈ ಲೈನ್ ಮಾಡ್ತಾಯಿಲ್ಲ ಬಯಾಲಜಿ. ಸೊ ಆದರೂ ನಾನು NCERT ಬುಕ್ನ ಓಪನ್ ಮಾಡಿಕೊಂಡೆ. ನಾನು NCERT ಒಳಗೆ ಕೆಲವೊಂದಿಷ್ಟು ಲೈನ್ ವೆರಿ ಇಂಪಾರ್ಟೆಂಟ್, ಅಂದರೆ ಅವನ್ನ ತುಂಬ ಸತಿ ಕೇಳಿರ್ತಾರೆ. ಸೊ ದೇ ಆರ್ ಇಂಪಾರ್ಟೆಂಟ್. ಓಕೆ ಗೈಸ್, ಸೊ ನೀಟ್ ಆಸ್ಪಿರೆಂಟ್ಸಿಗೆ ಟೈಮ್ ವೇಸ್ಟ್ ಮಾಡೋ ಅಂಥ ಸಮಯ ಅಲ್ಲ ಇದು. ಹಾಗಾಗಿ ನಾವು ಇವಾಗ NCERTನ ಬುಕ್ಸ್ನ ಓಪನ್ ಮಾಡಿಟ್ಕೊಳ್ಳಿ. ನಾನು ಯಾವ್ಯಾವ ಲೈನ್ ಓದ್ತೀನಲ್ಲ ಅವನ್ನ ಅಂಡರ್ಲೈನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಅವನ್ನ ಡೈಲಿ ಓದಿ. ಸೊ ಪ್ರಾಕ್ಟೀಸ್ ಆಗುತ್ತೆ. NCERT ಲೈನ್ ಬೈ ಲೈನ್ ಡೈಲಿ ಓದಬೇಕು. ಬಟ್ ಕೆಲವೊಬ್ಬರಿಗೆ ಟೈಮ್ ಇರೋದಿಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು, ನಾನು ಹೇಳಿದ್ದು ಯಾವ್ಯಾವ ಇಂಪಾರ್ಟೆಂಟ್ ಲೈನ್ಸ್ ಹೇಳಿರ್ತೀನಲ್ಲ ಅದನ್ನು ನೀವು ನೋಡ್ಕೋಬೋದು. ಓಕೆ, ಮೀನ್ಸ್ ಶಾರ್ಟ್ ನೋಟ್ಸ್ ರಿವಿಷನ್ ಮಾಡ್ಕೊಳ್ತಿರ್ತೀರ ಲಾಂಗ್ ಟರ್ಮ್ 2 ಇಯರ್ಸ್ 3 ಇಯರ್ಸ್ ಲಾಂಗ್ ಟರ್ಮ್ ತೊಗೊಂಡವರು. ಸೊ ಅವರು ಇದನ್ನು ಫಾಲೋ ಮಾಡ್ಬೋದು ಈ ಟ್ರಿಕ್ನ. ಓಕೆ, ಸೊ ಲೆಟ್ಸ್ ವಿ ಸ್ಟಾರ್ಟ್. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿಪ್ಪ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಕೋಆಪರೇಟ್ ಮಾಡ್ದಂಗೆ ಆಗುತ್ತೆ, ಐ ಮೀನ್ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದು ಅಂದರೆ ಸ್ವಲ್ಪ ಜೋಶ್ ಬರುತ್ತೆ, ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡೋಣ, ಮಕ್ಕಳು ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ನೋಡ್ತಾರೆ ಅಂತ ಸ್ವಲ್ಪ ಭರವಸೆ ಬರುತ್ತೆ. ಓಕೆ, ಮಾಡೋಣ. ಓಕೆ, ಸೊ ಪೇಜ್ ನಂಬರ್ NCERT ಒಳಗೆ ಪೇಜ್ ನಂಬರ್ 23. ಈ ಪೇಜಲ್ಲಿ ಚಾಪ್ಟರ್ 3 ಪ್ಲ್ಯಾಂಟ್ ಕಿಂಗ್ಡಮ್ ಇದೆ. ಸೊ ಪ್ಲ್ಯಾಂಟ್ ಕಿಂಗ್ಡಮ್ ಫಸ್ಟ್ ಪೇಜಲ್ಲಿ ಸೆಕೆಂಡ್ ಲೈನ್ ಅಂತ ಸ್ಟಾರ್ಟ್ ಮಾಡ್ತೀನಿ ನೋಡಿ. ವಿಟೇಕರ್ 1969 ವೇರಿನ್ ಹಿ ಸಜೆಸ್ಟೆಡ್ ದಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್, ದಟ್ ಈಸ್ ಮೊನರಾ, ಪ್ರೊಟಿಸ್ಟಾ, ಫಂಗೈ, ಎನಿಮೇಲಿಯಾ ಆ್ಯಂಡ್ ಪ್ಲಾಂಟೆ. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಿಟೇಕರ್ 1969 ಒಳಗಡೆ 5 ಕಿಂಗ್ಡಮ್ ಕ್ಲಾಸಿಫಿಕೇಷನನ್ನು ಮಾಡ್ತಾರೆ. ಯಾವ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್? ಮೊನರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಎನಿಮೇಲಿಯಾ ಮತ್ತು ಕಿಂಗ್ಡಮ್ ಪ್ಲಾಂಟೆ. ಅದಾಗಿದ್ಮೇಲೆ ನೋಡಿ ಇಲ್ಲಿ ಆರ್ಟಿಫಿಷಿಯಲ್ ಮತ್ತು ನ್ಯಾಚುರಲ್ ಕ್ಲಾಸಿಫಿಕೇಷನ್ ಸಿಸ್ಟಮ್ಸ್ ಬರುತ್ತೆ. ಅದ್ರ ಬಗ್ಗೆ ಒಂಚೂರು ನೋಡ್ಕೊಳ್ಳಿ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಪೇಜಲ್ಲಿ ಕ್ಲಾಸಿಫಿಕೇಷನ್ ಫಾರ್ ಫ್ಲವರಿಂಗ್ ಪ್ಲಾಂಟ್ಸ್ ವಾಸ್ ಗಿವನ್ ಬೈ ಜಾರ್ಜ್ ಬೆಂಥಮ್ ಆ್ಯಂಡ್ ಜೋಸೆಫ್ ಡಾಲ್ಟನ್ ಹುಕ್ಕರ್. ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಇದನ್ನು ಯಾರು ಕೊಡ್ತಾರೆ? ಜಾರ್ಜ್ ಬೆಂಥಮ್ ಆ್ಯಂಡ್ ಜೋಸೆಫ್ ಡಾಲ್ಟನ್ ಹುಕ್ಕರ್. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫೈಲೋಜೆನೆಟಿಕ್ ಕ್ಲಾಸಿಫಿಕೇಷನ್ ಸಿಸ್ಟಮ್ಸ್, ಅದ್ರ ಬಗ್ಗೆ ನೋಡ್ಕೊಳ್ಳಿ.
ನ್ಯೂಮ್ಯಾರಿಕಲ್ ಟ್ಯಾಕ್ಸೋನಮಿ, ನೆಕ್ಸ್ಟ್ ಸೈಟೋ ಟ್ಯಾಕ್ಸೋನಮಿ, ನೆಕ್ಸ್ಟ್ ಕೆಮೋ ಟ್ಯಾಕ್ಸೋನಮಿ, ಇದ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟು ಆಲ್ಗೆ ಬಗ್ಗೆ ನೋಡಿ. ಆಲ್ಗೆಯಲ್ಲಿ ಕೊಲೋನಿಯಲ್ ಫಾರ್ಮ್ಸ್ ಲೈಕ್ ವೋಲ್ವೋಕ್ಸ್ ಆ್ಯಂಡ್ ದಿ ಫಿಲಾಮೆಂಟಸ್ ಫಾರ್ಮ್ಸ್ ಲೈಕ್ ಯುಲೋಥ್ರಿಕ್ಸ್ ಆ್ಯಂಡ್ ಸ್ಪೈರೋಗೈರಾ. ನೋಡಿ, ಆಲ್ಗೆಯಲ್ಲಿ ಕೊಲೋನಿಯಲ್ ಅಂತ ಬರುತ್ತೆ, ಅದು ವೋಲ್ವೋಕ್ಸು ಕೊಲೋನಿಯಲ್ಗೆ ಎಕ್ಸಾಂಪಲ್ ವೋಲ್ವೋಕ್ಸ್, ಮತ್ತು ಫಿಲಾಮೆಂಟಸ್ ಫಾರ್ಮ್ಸ್ ಇರುತ್ತೆ, ಅದಕ್ಕೆ ಎಕ್ಸಾಂಪಲ್ ಯುಲೋಥ್ರಿಕ್ಸ್ ಮತ್ತು ಸ್ಪೈರೋಗೈರಾ. ಅದಾದಮೇಲೆ ಆಲ್ಗೆ ರೀಪ್ರೊಡ್ಯೂಸ್ ಬೈ ವೆಜಿಟೇಟಿವ್ ಅಸೆಕ್ಷುಯಲ್ ಆ್ಯಂಡ್ ಸೆಕ್ಷುವಲ್ ಮೆಥಡ್. ಆಲ್ಗೆ ಏನು ಮಾಡುತ್ತೆ, ಅದು ಹೇಗೆ ರಿಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ವೆಜಿಟೇಟಿವ್ ಮತ್ತು ಅಸೆಕ್ಷುವಲ್ ಮತ್ತು ಸೆಕ್ಷುವಲ್ ಮೆಥಡ್ ಒಳಗೆ. ಸೊ ವೆಜಿಟೇಟಿವ್ ರಿಪ್ರೊಡಕ್ಷನ್ ಒಳಗೆ ಅದು ಫ್ರಾಗ್ಮೆಂಟೇಷನ್ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟು ಆ ಈಚ್ ಫ್ರಾಗ್ಮೆಂಟ್ ಡೆವಲಪ್ಸ್ ಇನ್ ಅ ಥ್ಯಾಲಸ್. ಈಚ್ ಫ್ರಾಗ್ಮೆಂಟು ಏನಾಗಿ ಡೆವಲಪ್ ಆಗುತ್ತೆ, ಥ್ಯಾಲಸ್ ಆಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ asexual reproduction is by the production of different types of spores, the most common being the zoospores. asexual reproduction ಒಳಗೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋರ್ಟ್ಸ್ ಪ್ರೊಡ್ಯೂಸ್ ಆಗ್ತೈತೆ, ಬಟ್ ಅದರೊಳಗೆ ಮೋಸ್ಟ್ ಕಾಮನ್, ಎಲ್ಲದರಲ್ಲೂ ಸ್ವಲ್ಪ ಕಾಮನ್ ಆಗಿರೋದು ಅಂತ ಅಂದರೆ ಝೂ ಸ್ಪೋರ್ಟ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಐಸೋಗ್ಯಾಮಸ್ ಅಂದರೆ ನೋಡ್ಕೊಳ್ಳಿ, ಆ್ಯನ್ ಐಸೋಗ್ಯಾಮಸ್. ನೆಕ್ಸ್ಟ್ ಫ್ಯೂಷನ್ ಬಿಟ್ವೀನ್ ಒನ್ ಲಾರ್ಜ್ non-motile static female gamete and a smaller motile male gamete is termed oogamous. ಎಕ್ಸಾಂಪಲ್ ವೋಲ್ವೋಕ್ಸ್ ಮತ್ತು ಫ್ಯೂಕಸ್. ಏನಂದರೆ ಫ್ಯೂಷನ್ ಎದರ ನಡುವೆ ಲಾರ್ಜ್ ನಾನ್ ಫೀಮೇಲ್ ಗ್ಯಾಮೆಟ್, ಒಂದು ಲಾರ್ಜ್ ದೊಡ್ಡದಾಗಿರುವಂತಹ ನಾನ್-ಮೋಟೈಲ್ ಅಂದರೆ ಅದು ಮೂಮೆಂಟ್ ಆಗಲ್ಲ ಆ ಗ್ಯಾಮೆಟು, ಆ ಫೀಮೇಲ್ ಗ್ಯಾಮೆಟು, ಮತ್ತು ಸಣ್ಣದು ಸ್ಮಾಲರ್ ಮೋಟೈಲ್ ಗ್ಯಾಮೆಟ್, ಸಣ್ಣದು ಅದು ಮೋಟೈಲ್ ಮೀನ್ಸ್ ಅದು ಮೂಮೆಂಟ್ ಆಗ್ತೈತೆ, ಅದು ಮೇಲ್ ಗ್ಯಾಮೆಟ್. ಎರಡು ಫ್ಯೂಷನ್ ಆಗೋದಕ್ಕೆ ನಾವು oogamous ಅಂತ ಕರಿತೀವಿ. oogamous-ಗೆ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ ಅಥವಾ ಅಸರ್ಷನ್ ಆ್ಯಂಡ್ ರೀಸನ್ ಒಳಗೆ ಕೇಳ್ತಾರೆ, ನೋಡ್ಕೊಳ್ಳಿ. oogamous-ಗೆ ಎಕ್ಸಾಂಪಲ್ ವೋಲ್ವೋಕ್ಸ್ ಮತ್ತು ಫ್ಯೂಕಸ್. ಅರ್ಥ ಆಯ್ತಾ? ಸೊ ಕೊಲೋನಿಯಲ್ಗೆ ಎಕ್ಸಾಂಪಲ್ ವೋಲ್ವೋಕ್ಸ್. ಸೊ ಇನ್ನೊಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಕೊಲೋನಿಯಲ್ಗೆ ಎಕ್ಸಾಂಪಲ್ ವೋಲ್ವೋಕ್ಸ್, ಫಿಲಾಮೆಂಟಸ್, ಯುಲೋಥ್ರಿಕ್ಸು, ಸ್ಪೈರೋಗೈರಾ. ಮ್ಯಾಸಿವ್ ಪ್ಲಾಂಟ್ ಬಾಡಿ, ಕೆಲ್ಪ್ಸ್, ಮರೈನ್ ಫಾರ್ಮು. ಗ್ಯಾಮೆಟ್ಸ್ ಒಳಗೆ ಐಸೋಗ್ಯಾಮಸ್ ಅಂದರೆ ಸಿಮಿಲರ್ ಗ್ಯಾಮೆಟ್. ಐಸೋಗ್ಯಾಮಸ್ ಒಳಗೆ ಎರಡು, ಮೋಟೈಲ್ಗೆ ಎಕ್ಸಾಂಪಲ್ ಯುಲೋಥ್ರಿಕ್ಸ್, ನಾನ್ ಮೋಟೈಲ್ಸ್ ಗ್ಯಾಮೆಟ್ಸ್ಗೆ ಎಕ್ಸಾಂಪಲ್ ಸ್ಪೈರೋಗೈರಾ. ಆ್ಯನ್ ಐಸೋಗ್ಯಾಮಸ್ ಅಂದರೆ ಡಿಸ್ಸಿಮಿಲರ್ ಗ್ಯಾಮೆಟ್ಸ್ ಇರ್ತವೆ, ಅದಕ್ಕೆ ಎಕ್ಸಾಂಪಲ್ ಯುಡೋರಿನಾ. oogamous ಅಂದರೆ ಒಂದು ಲಾರ್ಜ್ ನಾನ್ ಮೋಟೈಲ್ ಫೀಮೇಲ್ ಗ್ಯಾಮೆಟು ಮತ್ತು ಸ್ಮಾಲ್ ಮೋಟೈಲ್ ಮೇಲ್ ಗ್ಯಾಮೆಟು ಫ್ಯೂಸ್ ಆಗೋದಕ್ಕೆ oogamous ಅಂತೀವಿ, ಅದಕ್ಕೆ ಎಕ್ಸಾಂಪಲ್ ವೋಲ್ವೋಕ್ಸ್ ಮತ್ತು ಫ್ಯೂಕಸ್. ಅದ್ರ ಪಕ್ಕದ ಪೇಜಲ್ಲಿ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ, ಪಿಕ್ಚರ್ಸ್ನ ಕೊಟ್ಟಿದ್ದಾರೆ ನೋಡಿ. ಆಲ್ಗೆ, ಗ್ರೀನ್ ಆಲ್ಗೆ ಎಕ್ಸಾಂಪಲ್ ವೋಲ್ವೋಕ್ಸ್, ಇದು ಕೊಲೋನಿಯಲ್ ಆಗಿರ್ತೈತೆ. ಓಕೆ, ನೆಕ್ಸ್ಟು ಯುಲೋಥ್ರಿಕ್ಸು ಫಿಲಾಮೆಂಟಸ್ಸಿಗೆ ಎಕ್ಸಾಂಪಲ್. ಅದಾದಮೇಲೆ ಬ್ರೌನ್ ಆಲ್ಗೆ ನೋಡಿ, ಬ್ರೌನ್ ಆಲ್ಗೆ ಲ್ಯಾಮಿನಾರಿಯಾ. ನೆಕ್ಸ್ಟು ಫ್ಯೂಕಸ್, ಅದಾದಮೇಲೆ ಡಿಕ್ಟಯೋಟಾ. ನೆಕ್ಸ್ಟು ರೆಡ್ ಆಲ್ಗೆಗೆ ಎಕ್ಸಾಂಪಲ್ ಪಾರ್ಫೈರಾ ಮತ್ತು ಪಾಲಿಸಿಫೋನಿಯಾ. ಸೊ ನೆಕ್ಸ್ಟ್ ಪೇಜಲ್ಲಿ ನೋಡಿ, ಆಲ್ಗೆ ಆರ್ ಯೂಸ್ಫುಲ್ ಟು ಮ್ಯಾನ್ ಇನ್ ಅ ವೆರೈಟಿ ವೇಸ್. ಆಲ್ಗೆ ತುಂಬ ಥರದ ವೇಸಲ್ಲಿ ನಮಗೆ ಯೂಸ್ಫುಲ್ ಆಗುತ್ತೆ. ಅದು ಏನು ಮಾಡುತ್ತೆ, ಹಾಫ್ ಆಫ್ ದಿ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆನ್ ಅರ್ತ್ ಈಸ್ ಕ್ಯಾರಿಡ್ ಔಟ್ ಬೈ ಆಲ್ಗೆ ಥ್ರೂ ಫೋಟೋಸಿಂಥಸಿಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಸೊ ಏನು, ಆಲ್ಗೆ ಹಾಫ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡು ಅರ್ಥಲ್ಲಿ ಹಾಫ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ನ ಫಿಕ್ಸೇಷನ್ ಮಾಡುತ್ತೆ. ಯಾವುದು, ಆಲ್ಗೆ. ಎದ್ರ ಥ್ರೂ, ಫೋಟೋಸಿಂಥಸಿಸ್ ಥ್ರೂನಲ್ಲಿ. ನೆಕ್ಸ್ಟ್ ಮೆನಿ ಸ್ಪೆಷೀಸ್ ಆಫ್ ಪಾರ್ಫೈರಾ, ಲ್ಯಾಮಿನಾರಿಯಾ ಆ್ಯಂಡ್ ಸರ್ಗಾಸಮ್ ಆರ್ ಅಮಾಂಗ್ ದಿ 70 ಸ್ಪೆಷೀಸ್ ಆಫ್ ಮೆರೈನ್ ಆಲ್ಗೆ ಯೂಸ್ಡ್ ಆಸ್ ಫುಡ್. ಆಲ್ಗೆಯಲ್ಲಿ ತುಂಬ ತರಹದ್ದು ಓಷಿಯನ್ಸಲ್ಲಿ ನಾವು ಫುಡ್ಡನ್ನು ನೋಡ್ತೀವಿ. ಅದರಲ್ಲಿ ಯಾವ್ಯಾವು, ಪಾರ್ಫೈರಾ, ಲ್ಯಾಮಿನಾರಿಯಾ ಮತ್ತು ಸರ್ಗಾಸಮ್. ನೆಕ್ಸ್ಟು ಬ್ರೌನ್ ಆ್ಯಂಡ್ ರೆಡ್ ಆಲ್ಗೆ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಕೊಲೈಡ್ಸ್, ವಾಟರ್ ಹೋಲ್ಡಿಂಗ್ ಸಬ್ಸ್ಟಾನ್ಸಸ್. ಎಕ್ಸಾಂಪಲ್ ಆಲ್ಜಿನ್, ಬ್ರೌನ್ ಆಲ್ಗೆ, ಆ್ಯಂಡ್ ಕೆರಾಜಿನ್, ರೆಡ್ ಆಲ್ಗೆ, ವಿಚ್ ಆರ್ ಯೂಸ್ಡ್ ಕಮರ್ಷಿಯಲಿ. ಸೊ ಏನು, ಬ್ರೌನ್ ಆಲ್ಗೆ ಮತ್ತು ರೆಡ್ ಆಲ್ಗೆನೆ ಲಾರ್ಜ್ ಅಮೌಂಟ್ ಹೈಡ್ರೋಕೊಲೈಡ್ಸ್ ಪ್ರೊಡ್ಯೂಸ್. ಬ್ರೌನ್ ಮತ್ತು ರೆಡ್ ಆಲ್ಗೆ ಅವು ಭಾಳ ಏನು ಪ್ರೊಡ್ಯೂಸ್ ಮಾಡ್ತಾವು, ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಕೊಲೈಡ್ಸ್ನ ರಿಲೀಸ್ ಮಾಡ್ತಾವೆ. ಹೈಡ್ರೋಕೊಲೈಡ್ಸ್ ಅಂದ್ರೇನು, ವಾಟರ್ ಹೋಲ್ಡಿಂಗ್ ಸಬ್ಸ್ಟಾನ್ಸಸ್. ವಾಟರ್ ಹೋಲ್ಡಿಂಗ್ ಸಬ್ಸ್ಟಾನ್ಸಸ್ಸಿಗೆ ನಾವು ಹೈಡ್ರೋಕೊಲೈಡ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನು, ಆಲ್ಜಿನ್, ಬ್ರೌನ್ ಆಲ್ಗೆ, ಮತ್ತು ಕೆರಾಜಿನ್ ಏನು, ರೆಡ್ ಆಲ್ಗೆ. ಕಮರ್ಷಿಯಲಿಗೆ ಯೂಸ್ ಮಾಡ್ತೀವಿ. ಅಗರ್ ಅನ್ನೋದು ಒನ್ ಆಫ್ ದಿ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಆಪ್ಟೆಡ್ ಫ್ರಮ್
ಜೆಲಿಡಿಯಮ್ ಆ್ಯಂಡ್ ಗ್ರಾಸಿಲೇರಿಯಾ ಆರ್ ಯೂಸ್ಡ್ ಗ್ರೋ ಮೈಕ್ರೋಬ್ಸ್ ಆ್ಯಂಡ್ ಇನ್ ಪ್ರಿಪರೇಷನ್ಸ್ ಆಫ್ ಐಸ್ ಕ್ರೀಮ್ಸ್ ಆ್ಯಂಡ್ ಜೆಲ್ಲೀಸ್. ಅಗರ್ ಏನು ಮಾಡುತ್ತೆ, ಗ್ರೋ ಅದು ಮೈಕ್ರೋಬ್ಸ್ನ ಗ್ರೋ ಮಾಡುತ್ತೆ ಮತ್ತು ಪ್ರಿಪ್ರೇಷನ್ ಆಫ್ ಐಸ್ ಕ್ರೀಮ್ಸ್ ಮತ್ತು ಜೆಲ್ಲೀಸ್ನ ಅದು ಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕ್ಲೋರೋಫೈಶಿಯೆ, ಫಿಯೋಫೈಶಿಯೆ, ರೋಡೋಫೈಶಿಯೆ ಇದರೊಳಗೆ ಟೈಪ್ಸ್ ಬರ್ತವೆ. ಸೊ ನಾವು ಫುಡ್ಡಾಗಿ ಯಾವುದಾದ್ನ ಯೂಸ್ ಮಾಡ್ತೀವಿ, ಲ್ಯಾಮಿನಾರಿಯಾ, ಬ್ರೌನ್ ಆಲ್ಗೆ ಮತ್ತು ಸರ್ಗಾಸಮ್. ಅಗರ್, ಗ್ರಾಸಿಲೇರಿಯಾ ಮತ್ತು ಜೆಲಿಡಿಯಮ್. ಆಲ್ಜಿನ್ ಅನ್ನೋದು ಬ್ರೌನ್ ಆಲ್ಗೆ, ಕೆರಾಜಿನ್ ಅನ್ನೋದು ರೆಡ್ ಆಲ್ಗೆ, ಕ್ಲೋರೆಲಾ ಅನ್ನೋದು ಫುಡ್ ಫಾರ್ ಸ್ಪೇಸ್ ಟ್ರಾವೆಲರ್ಸ್. ಓಕೆ ಗೈಸ್, ಇಷ್ಟು ಎಕ್ಸ್ಪ್ಲೇನ್ ಮಾಡಿರ್ತೀನಿ ನಾನು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಕ್ಲೋರೋಫೈಶಿಯೆ, ರೋಡೋಫೈಶಿಯೆ ಮತ್ತು ಫಿಯೋಫೈಶಿಯೆ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ. ವಿಡಿಯೋ ಆಫ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಓಕೆ, ಥ್ಯಾಂಕ್ ಯು.